ಇವಾಗ ಊಟ ಮಾಡಿ ಡೈರೆಕ್ಟ್ ಟ್ರೈನಿಗೆ ಹೋಗಿ ಅಲ್ಲಿಂದ ಡೈರೆಕ್ಟ್ ಮನಾಲಿಯಾಗಿ ತೋರಿಸ್ತೀನಿ ನಿಮ್ಮ ಮನಾಲಿ ಹೆಂಗಿರುತ್ತೆ. ಹಾಯ್ ಮನೋಜ್, ಹೆಂಗಿತ್ತು? ನಾವೇನೋ ಮಾಡಾಕ್ತೀವಿ ಊಟ, ಆಮೇಲೆ ಮಾಡ್ತೀವಿರಲ್ಲ ಆದ್ಮೇಲೆ. ತುಂಬ ಥ್ಯಾಂಕ್ ಯು ಸೋ ಮಚ್. ಸಿಕ್ಕಾಪಟ್ಟೆ ಖುಷಿಯಾಗಿದೆ. ಇವ್ರು ಈಗ ಬಂದಾರ ಮಾಲಕರು. ಅದೇನೋ ಜೀಪಾ ಏನಾಗ್ಸಿ ನಿಂಗೆ ಗೊತ್ತಿಲ್ಲ. ಅವ್ನು ಸುದ್ದಿ ಮಾಡಿ ನೋಡಿ ಮತ್ತೆ ಎಲ್ಲರೂ ಹೊಡ್ಯಾಕೈತಿ ಊಟ. ಈಗ ಡೈರೆಕ್ಟ್ ಮನಾಲಿ ಸಿಗುಮ ಬರ್ರಿ ನೀವು ಊಟ ಮಾಡಕ್ಕೆ. ಬಸ್ ಜರ್ನಿ ಮಾಡಲ್ಲ ನೋಡ್ರಿ ಇವ್ರನ್ನ ಹೆಂಗೆ ಹೇಳ್ಬೇಕಂದ್ರೆ ಸಸ್ತಾ ಇವ್ರು ಊಟ ಮಾಡಿ ಮಕ್ಕೊಂಡ್ಬಿಡುದು. ನಿಮ್ಮ ಊಟ ಮಾಡಿ ಟೈಮ್ ಅಂದು ಅದು ಕರೆಕ್ಟ್ ಐತೆ. 1 ಗಂಟೆಗೆ ಹಾಕ್ಬಿಡ್ದು ವಿಡಿಯೋ. ಇವರೇ ನಮ್ಮ ಕರ್ಕೊಂಡೋಗೋರು. ಟ್ರಾವೆಲ್ ಗ್ರೋ ಪೇಜ್ ಇದೆ, ಫಾಲೋ ಮಾಡಿ ಎಲ್ಲರೂ. ಬಾಯ್ ಅವರೆಲ್ಲ ಸುಸ್ತಾಗಿದ್ದೀವಿ. ನೀವು ಬರೋದಿದ್ರೆ AC ಬುಕ್ ಮಾಡ್ಕೊಂಬರ್ರಿ, ಇಲ್ಲಾಂದ್ರೆ ಭಾಳ ಕಷ್ಟ ಐತಿ. ಇಲ್ಲಿ ಡೆಲ್ಲಿ ಇದು, ಇಲ್ಲಾಂದ್ರೆ ನಿಮಗೆ ಬರೋಕ್ಕಾಗಲ್ಲ. ಬನ್ನಿ, ಹೆಂಗಿತ್ತು ಎಕ್ಸ್ಪೀರಿಯನ್ಸ್? ನೈಸಾ? ನರಕ ಕಣ್ಮುಂದ ಬಂದಿದ್ದು. ಅಯ್ಯೋ ಸಾಕಾಯ್ತಪ್ಪ. ಬೈ ಹೆಂಗೆ ಹೋಗ್ದಿ ಗೊತ್ತಾ? ಬ್ಯಾಗ್ ಅಲ್ಲಿ ಬಿಡೋಲ್ರ ಆಕೆ ಎಲ್ಲ ಹೋಗಿ ಜಗ ತೆಗೆದು ನಿಂತುಬಿಟ್ಟಿವಿ. ಹೋಗಿ ಬಿಡೋ ಯಪ್ಪ, ಸಾಕಾಯ್ತು ಗುರು. ಸ್ವರ್ಗ ನರಕ ಎಲ್ಲ ಮುಂದೆ ಬಂದಿತ್ತು. ಗಾಯ್ಸ್ ಏನಾದರೂ ಮಾಡಿ ಬಂದರೆ AC ಬುಕ್ ಮಾಡ್ಕೊಂಬ್ರಿ, ಇಲ್ಲ ಬರಕ್ಕೆ ಹೋಗ್ಬಿಡ್ರಿ. ಇಲ್ಲಿ ಡೆಲ್ಲಿಗೆಲ್ಲ ಸದ್ಯ ಹೋಗಿರ್ರಿ ಬಂದ್ರೆ ಅಂದ್ರೆ ರಶ್ ಅಂತೂ ಹೆವಿ ಇರುತ್ತೆ. ಅಭಿ ಏನಾಗೈತೆ ಗೊತ್ತಾರ, ಒಬ್ಬ ಅಜ್ಜ ಮಕ್ಕಳ ಅವ್ನು ಬ್ಯಾಗ್ ಹೋಗ್ಬಿಟ್ಟಾರ. ಅವ್ನು ಬಂದು ಇಲ್ಲಿ ಬಿದ್ದಾನ ಹಾಕೊಂಡು ಅಲ್ಲಿ ನೋಡಿ ಒಬ್ಬ ಎಲ್ಲಿದ್ದೆ ಅಲ್ಲ ಅಜ್ಜನ ಬ್ಯಾಗ್ ಹೋಗ್ಬಿಟ್ಟು ಯಾವ ಹುಡುಗರು ಬಂದು ಅದ್ರ ಮೇಲೆ ಡಬ್ಬನ ಬಿದ್ದುಬಿಟ್ಟಾನ. ಬಿದ್ದು ಮತ್ತೆ ತಗೊಂಡೋಗ್ಯಾರ ಒಳಗಡೆ. ಅಲ್ಲಿ ನೋಡಿ ಏ ಇತ್ತ ಸರ್ಸಿರ ಏನು ಏನಾತ? ಹೆಂಗಿದೆ ಓಪನಿಂಗ್ ಥ್ರಿಲ್ಲು? ಬೇರೆ ನೋಡ್ರಪ್ಪ, ನಮ್ಮ ದೇಶದ ಹಿಂಗೆ ಇರೋದು. ನಮ್ಮ ದೇಶ ಡೆವಲಪ್ ಇರ್ಲಿಕ್ಕಂದ್ರೆ ಟ್ರೈನ್ ಬಿಡ್ಲಿಕ್ಕಂದ್ರೆ ಹಿಂಗೆ ಆಗೋದು. ಹೆವಿ ರಸ್ಸು. ಯಾರು ತುಳಿತಾರೋ, ಯಾರು ಪ್ಲಾಟ್ಫಾರ್ಮ್ ಚೇಂಜ್ ಹಾಕೋತೋ ಗೊತ್ತಿಲ್ಲ. ಹಿಂದೆ ಬರ್ರಿ ಬೈ. ಏನು ಬೈ ಇದು? ಇವ್ನಿ ರಸ್ಯ ಇಲ್ಲಿ ನೋಡಿ ನಿಕ್ಕಿನ ಮುದ್ದೆ ಬಿದ್ದಿರೋಲೇ ಮರಿ. ನೋಡಿ ನೀವು ನೋಡಿಲ್ಲ. ಇವಾಗ ಸ್ಟೇಷನಿಂದ ಇಳಿದ್ವಿ. ಟ್ರೈನ್ ಮಾತ್ರ ಹೆವಿ ರಶ್ ಇತ್ತು. ಹೋಲಿ ಇದ್ದಾಗ ಬಂದ್ರೆ ಸತ್ತು ಹೋಗ್ತೀರಿ, ಬರಕ್ಕೆ ಹೋಗ್ಬೇಡ್ರಿ. ಬಂದರೆ ಬಸ್ ಗೀಸಿ ಬರ್ರಿ. ನೋಡಿ ನಮ್ಮ ಎಲ್ಲ ನೋಡಿಲ್ಲ. ಕುಂದ್ರಕ್ಕಾಗಲ್ಲ, ನಿಂದ್ರಕ್ಕಾಗಲ್ಲ, ಉಸಿರಾಡಕ್ಕಾಗಲ್ಲ. ಸುಮ್ಮನೆ ಯಾಕೆ ಟೆನ್ಷನ್? ಸುಮ್ಮನೆ AC ಬಸ್ ಅಥವಾ AC ಕೋಚಲ್ಲಿ ಬಂದರೆ ಬೆಟ್ರ್. ಇವಾಗ ನಾವು ಮನಾಲಿ ಹೋಗ್ತಾ ಇದ್ದೀವಿ. ಬಸ್ ಬಂದಿದೆ. ನಾವೆಲ್ಲ ಲಗೇಜ್ ತೊಗೊಂಡು ಹೋಗ್ತಾ ಇದ್ದೀವಿ. ಎಲ್ಲ ಹುಡುಗರು ಮೆಟ್ರೋದಲ್ಲಿ ಬರ್ತಿದ್ದಾರೆ. ಹುಡ್ಕೊಂಬನ್ನಿ. ವಯಸ್ಸಿದೆ ಹೇಳಿಲ್ಲ ಯಾವ ಡಬ್ಬ ಇದೆ? 1 ಗಂಟೆಗಂತ ಇಳಿದೀವಿ ಇಲ್ಲೇ ಊಟ ಮಾಡಕ್ಕೆ. ತೋರಿಸ್ತು ನೋಡಿ. ಶಿವ ಧಾಬಾ ಇದೆ. ಇಲ್ಲಿದೆ ಎಲ್ಲ ಪಾರ್ಕಿಂಗ್ ಇದೆ. ಫುಲ್ ನೈಟ್ 24x7. ಎಲ್ಲ ಹುಡುಗರು ನೋಡಿಲ್ಲ. 40 ರೂಪಾಯಿ ಚಹಾ ಕುಡಿಯಾಕ್ತಾರ. ಹೆವಿ ಕಾಸ್ಟ್ಲಿ ಐತಿ ಚಹಾ ಮಾತ್ರ. ಹೆಂಗೈತೆ ನೋಡ್ರಿ ಗೈಸ್. ನಾವು ಇವಾಗ ಜಸ್ಟ್ ಮನಾಲಿಗೆ ಹೊಂಟೀವಿ. ಬಸ್ ತರಬೀವಿ ಚಹಾ ಕುಡಿಯಾಕ. ನಮ್ಮ ದೋಸ್ತರು ಚಹಾ ಕುಡಿಯಾಕ 30 ರೂಪಾಯಿ ಆಯ್ತು ಚಹಾಕ. ನೋಡ್ರಿ ಅಷ್ಟು ಏನು ಚಲೋ ಇಲ್ಲ. ತೋರಿಸ್ತು ನೋಡ್ರಿ ವ್ಯೂ ಹೆಂಗೈತೆ. ಇವಾಗ ಮನಾಲಿಯಲ್ಲಿ ಒಂದು ಎಷ್ಟು ಅವರ್ ಜರ್ನಿ ಇದೆ?
12 ಅವರ್ ಜರ್ನಿ. 12 ಅವರ್ ಜರ್ನಿ ಇದೆ. ಏನೋ ಹೊಡೆದಂಗಾಯ್ತು. 1.5 ಗಂಟೆ. ಚಾ ಕುಡಿದ್ರೆ ಇಲ್ಲೆಲ್ಲ ಹುಡುಗರು ಚಾ ಕುಡಿತಾರೆ. ಗುಡ್ ಮಾರ್ನಿಂಗ್ ಗೈಸ್. ಇವಾಗ ಎಲ್ಲಿದ್ದೀರಾ ಭೋಜನಾಲಯ ತಿಂದಿದೆ. ಚಾ 30 ರೂಪಾಯಿ. ಇವನೇನು ಮಕ್ಕ ಹೇಳ್ತೀನಿ ಇಟ್ಕೊಂಡು ಕುಡಿಯಬೇಕಾಗತ್ತೆ ಅದಕ್ಕೆ ದೊಡ್ಡವರು ಬಿಡೋರು ಚಾ ಕುಡಿಯಕ್ಕೆ ಬರ್ಬೋದು ಹೋಯ್ತಲ್ಲ. ಬಾಯ್ಸ್ ಅಣ್ಣ ಜಾಗ ಬಿಡೋಣ ಅಣ್ಣ ಎಲ್ಲಿ ಬಂದೀವಿ ನಾವು ಮನಾಲಿಗೆ ಹೊಂಟೀವಿ ಅಣ್ಣ. ಮನಾಲಿ ಹೊಂಟೀವಿ. ಇನ್ನೂ 1.5 ಗಂಟೆ ಜರ್ನಿ ಇದೆ. ಚಾ ಎಷ್ಟಕ್ಕೊಂದು ಚಾ ಸರಿ ಇಲ್ಲ. ಏ ಬೈ ಸರಿ ಇಲ್ಲ ಕಡೆ ಕುಡಿಬೇಕಾಗತ್ತೆ. ಇದು 50 ಅಲ್ಲ, ಇದು 30 ಅಲ್ಲ. ಇಲ್ಲ ನಾವು 30 ಕೊಟ್ಟಿನಿ ಇದಕ್ಕೆ. ಕಾಫಿ ಇಟ್ಟದಾಗ ಕಾಫಿ ಇವತ್ತಾ ಬಾ ಬಾ ಬಾಬು ಸ್ವಿಚ್ ಆಫ್ ಮಾಡ್ತಾರು ನೋಡ್ರಪ್ಪ. ಇದಾನು ಸೌತ್ ಇಂಡಿಯನ್ ದೋಸೆ. ಇಲ್ಲಿ ಯಾವೂ ಇಲ್ಲ, ಇಲ್ಲೇ ತೊಗೋಬೇಕು ನೀವು ಬಂದರು. ಬರಕ್ಕೆ ಹೋಗ್ಬಿಡ್ರಿ ಈ ಬಂದ್ರೆ ಇಲ್ಲಿ ನಿಂದಿಸ್ಬೇಡ್ರಿ. ನೀವೇ ಕಿಟ್ಟಂತ ಎಲ್ಲ ತೊಗೊಂಬರ್ರಿ, ಚಾ ಮಾಡ್ಕೊಡ್ರಿ. ದಾರೆ ಗಡ್ಡೆ ಹಾಕಿ ಚೊಟ್ಟು ಹಾಯ್ ನೋಡಕ್ ಸ್ವಲ್ಪ ಸೈಲೆಂಟ್ ಆಗಿ ಕಾಣಿಸ್ತಾರೆ, ಬಟ್ ಸಖತ್ ಗೋಳಿತಾರೆ ನಮ್ಮನ್ನ. ತುಂಬಾ ಗೋಳಿ. ಹಾಯ್ ಹೇಳ್ರು. ಇವಾಗ ಮನಾಲಿಗೆ ಬಂದೀವಿ. ನಿಮಗೆ ತೋರಿಸ್ತೀನಿ ನೋಡಿ ಆ ಕಡೆ ಹೆಂಗಿದೆ ಅಂತ. ನೋಡ್ರಪ್ಪ ಹೆಂಗಿದೆ ಮನಾಲಿ. ಫುಲ್ ನಾವು ಬರ್ಫ್ ಥರ ಇದೆ. ಇಲ್ಲಿ ನೋಡ್ರಿ, ಇಲ್ಲಿ ಮನಾಲಿನ 2 ಕಿಲೋಮೀಟ್ರ್, ಸೋಲಾಂಗ್ ವ್ಯಾಲಿ 18 ಕಿಲೋಮೀಟ್ರ್, ರೋಹಿಟ್ಯಾಗ್ 56, ಲೇಹ್ ಫೋರ್ಟ್ 78 ಕಿಲೋಮೀಟ್ರ್ ಇದೆ. ಇವಾಗ ನಾವು ಇಲ್ಲಿ ಸ್ಟೇ ಆಗಿದ್ದೀವಿ. ನಮ್ಮ ಟಿ ಇಲ್ಲಿದೆ ನೋಡಿ, ಅಲ್ಲಿ ನಿಂತಿದೆ. ರೂಮು ಕೊಟ್ಟಿದ್ದಾರೆ, ವ್ಯೂ ತೋರಿಸ್ತಾರೆ ನಿಮಗೆ ಹೆಂಗಿದೆ. ಇವಾಗ ಬ್ರೇಕ್ಫಾಸ್ಟ್ ಮಾಡಿ ಇದೆ. ಈಗ ಬಂದ್ವಿ ನಾವು 1 ಗಂಟೆಗೆ. ಬ್ರೇಕ್ಫಾಸ್ಟ್ ಮಾಡಿ ಈಗ ಹೋಗ್ಬೇಕು ಅಲ್ಲಿ ನೋಡೋಕ್ಕೆ. ನೋಡಿ ಹೆಂಗಿದೆ ಗೈಸ್. ಇವಾಗ ರೆಡಿಯಾಗಿ ಹೊಂಟಿದ್ದೀವಿ ಎಲ್ಲರೂ. ಇವರೆಲ್ಲ ನಮ್ಮ ರೂಮ್ಮೇಟ್ಸ್. ಎಲ್ಲ ನನ್ನ ಪರ್ವೆ ಇನ್ನೊಬ್ಬ ವಾಶ್ರೂಮ್ ಹೋಗ್ಯಾನ. ಈಗ ಇಲ್ಲೇ ರೆಡಿಯಾಗಿ ಹೋಗ್ತಿದ್ದೀವಿ. ಇಲ್ಲಿ ನೋಡಿ, ಇಲ್ಲೆಲ್ಲರೂ ನಿಂತಿದ್ದಾರೆ. ಇಲ್ಲಿ ತೋರಿಸ್ತೀನಿ ನೋಡಿ ಹೆಂಗಿದೆ. ಇವಾಗ ಫುಲ್ ಮಿಂಚಿ ರೆಡಿಯಾಗಿದ್ದಾರೆ. ಈಗ ಟಿ ಇದೆ. ಟಿ ಹೋಗಿ ಎಕ್ಸ್ಪ್ಲೋರ್ ಮಾಡೋಣ ಬನ್ನಿ ಮನಾಲಿ. ಕನಸೊಂದು ಶುರುವಾಗಿದೆ ಕಡಿಂಬಾ ದೇವಿ ದೇವಸ್ಥಾನ. ಕಡಿಂಬಾ ದೇವಿ ಟೆಂಪಲಿಗೆ ಬಂದಿದ್ದೀವಿ. ಟಿ ನಿಲ್ಸಿದ್ದೀವಿ. ಇಲ್ಲಿಂದ ನಡ್ಕೊತ ಹೋಗ್ಬೇಕತ್ತೆ. ಅಲ್ಲಿ ನೋಡಿ, ಇಲ್ಲಿ ಹಿಮಕಾಂತ ಹಿಡಿಂಬಾ ದೇವಿ ಟೆಂಪಲ್ಲು. ಹಿಂಗೆ ಹೋಗ್ತಾ ಇದ್ದಾರೆ ನೋಡಿ ಎಲ್ಲರೂ. ವ್ಯೂ ಮಾತ್ರ ಸಖತ್ತಾಗಿದೆ. ಇಲ್ಲೆಲ್ಲ ಏನೇನೋ ಮಾಡ್ತಿದ್ದಾರೆ. ತಗೊಳ್ಬೋದು. ನಿಮ್ಮಿಷ್ಟ, ಬೇಕಂದ್ರೆ ಫೋಟೋಶೂಟ್ ಮಾಡಿಸ್ಬೋದು. ನೋಡಿ ಟಪಾಲ್ ಸೌಂಡ್ ಮಾಡ್ತಾ ಇದ್ದಾರೆ. ನಾವೇ ಮಾಡೋದು ನಿಮ್ಮ ಮಹೇಶ್ವರ. ನೋಡಿ ಇಲ್ಲಿ ಹೆಂಗೆ ಬಿದ್ದಿದೆ ಐಸ್ ಫುಲ್. ಇವೆಲ್ಲ ದೇವಿ ದೇವಸ್ಥಾನ ಟೆಂಪಲಿಗೆ ಪಾಳೆ ಹಚ್ಚಿದ್ದಾರೆ. ನೋಡ್ಬೇಕು. ನಾವು ಎಲ್ಲರೂ ಪಾಳೆ ಹಚ್ಚಿದ್ದೀವಿ. ಒಳಗಡೆ ಹೋಗ್ತಾ ಇದ್ದೀವಿ. ನೋಡ್ರಿ ನೀ ಹೇಳ್ಬೇಕ, ನಂಗೆ ಗೊತ್ತಿಲ್ಲ ಎಲ್ಲ ಹೋಗ್ತಾ ಇದ್ದೀವಿ, ಗೊತ್ತಿಲ್ಲ. ಇವಾಗ ಹಿಡಿಂಬೆ ನೋಡಿದ್ವಿ. ಎಷ್ಟು ಡಿಗ್ರಿ ಸೆಲ್ಸಿಯಸ್ ಐತೆ ಗೊತ್ತಾ? 17 ಡಿಗ್ರಿ ಸೆಲ್ಸಿಯಸ್ ಐತೆ ನೋಡಪ್ಪ. ಟೈಮ್ ಎಷ್ಟಾಗೈತನ 3:30 ಆಗೈತಿ. ಆದ್ರೂ ಇಷ್ಟು ಫುಲ್ ತಂಡಿದೆ. ನಮ್ಮ ಮೈಸೂರಲ್ಲಿ ಒಂದು 28-30 ಇರ್ತೈತಿ ಗೈಸ್. ಈ ಕಡೆ ಘಟೋತ್ಕಚ ಗಿಡ, ಈ ಕಡೆ ಶ್ಯಾಮ್ ಮಂದಿರ್ ಇದೆ. ಹೋಗೋಣ ಬನ್ನಿ, ನೋಡೋಣ. ಆ ಕಡೆ ನೋಡಿ ವ್ಯೂ ಎಷ್ಟು ಚೆನ್ನಾಗಿದೆ. ಗೈಸ್ ಇದೆ ನೋಡಿ, ಟೆಂಪಲ್ ಬಂತು. ದೂರ ಇದೆ, ಒಂದು 300 ಮೀಟರ್ ಆಗುತ್ತೆ. ಇದೇ ನೋಡಿ ಟೆಂಪಲ್. ಮತ್ತು ಬುಡ್ ಬಿಸ್ಬೇಕಾ 250 ರೂಪಾಯಿ 200 ರೂಪಾಯಿ ಮಾಡ್ತಾರ ನೋಡ್ರಿ. ಸಸ್ತಾ ನಮ್ಮ ಕಡೆ ಭಾಳಕ್ಕವೇನು
ಬೈ ಇವು ಅಷ್ಟೇನಾ ಸೇಮ್ ಬೈ ಇವು ಅಷ್ಟು ಸೇಮ್ ಇವು 300 ಇವಕ್ಕೆ ಅಷ್ಟೇನಾ ಮಾಲ್ ರೋಡ್ ಹತ್ತೆ ಮನಾಲಿಯಲ್ಲಿ ಎಲ್ಲ ಶಾಪ್ ಇದೆ ಹೋಗ್ತಾ ಇದ್ದೀವಿ ನೋಡಿ ಎಲ್ಲ ದೊಡ್ಡ ದೊಡ್ಡ ಲೆಜೆಂಡ್ಸ್ಗಳವೆ ಹಂಗೆಲ್ಲ ಗುರು ಸಾಕಾಗೈತೆ ತೊಗೊಂಡು ಬಿಡಾಕ್ತಾರಲ್ಲ ಅಲ್ಲೇ ನಾವು ಹೋಗಂಗೆ ಇಲ್ಲ ಅಲ್ಲೇ ಮಸ್ತಿದೆ ನೋಡಿ ಇಲ್ಲೆಲ್ಲ ವ್ಯೂ ಪಾಯಿಂಟ್ ಇದು ಯಾವುದು ಟೆಂಪಲ್ ಯಾವುದಿದು ಕಲ್ಯಾಣ ಬುದ್ಧಿ ಯಾವುದೇ ಟೆಂಪಲ್ ಇದೆ ನೋಡಿ ಇಲ್ಲೇ ಹುಡುಗಿಯರಿಗೆ ಈ ಥರ ಹಾಕ್ತಾರೆ ಮೊಲ ಇದೆ 30 ರೂಪೀಸ್ ಇದು 100 ರೂಪೀಸ್ ಇರುತ್ತೆ ಬಂದರೆ ಈ ಅಂಕಲ್ ಇರ್ತಾರೆ ಅಂಕಲ್ನ ಕಾಂಟ್ಯಾಕ್ಟ್ ಮಾಡಿ ಇಲ್ಲಿ ಹಾಕ್ಕೊಂಡು ಇಲ್ಲಿ ಫೋಟೋ ಶೂಟ್ ಮಾಡ್ತಾರೆ ಇಲ್ಲಿ ಐತೆ ನೋಡಿ ಇಲ್ಲಿ ಆಗ ಇವಾಗ ಅಲ್ಲಿ ಮುಗೀತು ಈಗ ಒಣವಿಹಾರ ಹೊಂಟಿವಿ ಹಿಂಗೆ ಹೋಗಿ ರೈಟ್ ಹೊಳಬೇಕು ರೈಟ್ ಹೊಳೆದ ಒಣವಿಹಾರ ನೋಡಿ ಮೇಲೆ ಹೆಂಗಿದೆ ಗೈಸ್ ಇವಾಗ ಹೋಗ್ತಾ ಇದ್ದೀವಿ ಅದ್ಯಾವುದೋ ಪಾರ್ಕ್ ಹತ್ತೆ ಎಲ್ಲರೂ ಏನೇನೋ ಶಾಪಿಂಗ್ ಮಾಡಿ ಹೋಗ್ತಾ ಇದ್ದೀವಿ ನಾವು ಹೋಗೋಣ ಬನ್ನಿ ಎಲ್ಲ ಬಾಯ್ಸ್ ನಮ್ಮ ಬಾಯ್ಸ್ ರೂಪಾಯಿ ನೋಡಿ ಮೆಕ್ಕೇತೇನೆ ಕಾಸ್ಟ್ಲಿ ಆಯಿತು ಸ್ವಲ್ಪ ತಿನ್ಬೋದು ಡ್ರೆಸ್ ಇದ್ದಾವೆ 2 ರೂಪಾಯಿ ಗೊತ್ತಿಲ್ಲ ಮಾರಾಕದಾರ ತೊಗೋಬೋದು ಬಟ್ಟೆ ಶಾಪಿಗೆ ಬಂದಿದ್ವಿ ಚೀಪ್ ರೇಟ್ ಇದ್ದಾವೆ ತೊಗೋಬೋದು ನೋಡಿ ಇಲ್ಲಿ 350 30 ಇಲ್ಲಿದೆ ನೋಡಿ 30 ರೂಪೀಸ್ ಇರುತ್ತೆ ಬರ್ದಾರಿಲ್ಲ 30 ರೂಪೀಸ್ ಅಲ್ಲ 30 ರೂಪೀಸ್ ಆಫ್ ಇರುತ್ತೆ ನಾವು ಕೇಳಕ್ಕೆ ಹೋಗಿದ್ದು 30 ರೂಪೀಸ್ ಇತ್ತು 30 ರೂಪೀಸ್ ಅಲ್ಲ ಗೈಸ್ ಇಲ್ಲಿ ನೋಡಿರಿ 150 ಆಯ್ತು ಇದಕ್ಕೆ ಏನು ಹೆಸ್ರೇನು ಸಿದು ಅತ್ತೆ ಸಿದು 150 ರೂಪೀಸ್ 2 ಪ್ಲೇಟ್ ತೊಗೊಂಡು ಟೇಸ್ಟ್ ಮಾಡಾಕತ್ತೀವಿ ಟೇಸ್ಟ್ ಹೆಂಗೈತೆ ಟೇಸ್ಟ್ ಹೆಂಗೈತೆ ಚೆನ್ನಾಗೈತೆ ಟೇಸ್ಟ್ ಮಾಡೋರು ಮಾಡ್ಬೋದು ಬಂದು ಮನಾಲಿಗೆ ಇಲ್ಲೇ ಇದ್ರ ಪಕ್ಕನೇ ಇದೆ ಅಲ್ಲೇ ಬರ್ಪಿದೆಲ್ಲ ಅದ್ರ ಪಕ್ಕನೇ ಇಲ್ಲೇ ಗಾಯ್ಸ್ ಇಲ್ಲೇ ನೋಡಿ ಎಷ್ಟು ಚಂದಿದೆ ಮೊಲ ಇದು ನೋಡಿ ಇಲ್ಲೇ ಮಾರ್ಕೆಟ್ ಹೆಂಗಿದೆ ಒಂದು ಯಾವುದೋ ಟೆಂಪಲ್ ಇದೆ ನೋಡಿ ಬರ್ಬೋದು ಅಲ್ಲಿ ಮೇಲೆ ನೋಡಿ ಚಂದ್ರ ಬರೋರು ಬರ್ಬೋದು ರಶ್ ಭಾಳ ಇದೆ ನೋಡಿ ಚಂದ್ರ ಹೆಂಗೆ ಕಾಣ್ತಾ ಇದ್ದಾನೆ ಮಸ್ತಲ್ಲ ಇಲ್ಲ ಬಾ ನೋಡಿ ಟೆಂಪಲ್ ಇದೆ ಬರ್ಬೋದು ತೊಗೊಂಡು ನೋಡಿ ಗಾಯ್ಸ್ ಈ ಟೆಂಪಲ್ ಮಸ್ತ್ ಇದೆ ಅದರಿಂದ ಇದು ಇದೆ ನೋಡಿ ಚಂದ್ರನ ಬರ್ತಾನೆ ನೋಡಿ ಗಾಯ್ಸ್ ಈಗ ನೋಡಿ ಎಷ್ಟು ರಶ್ ಆಗಿದೆ ಅಂದರೆ ಇಲ್ಲೆಲ್ಲ ಶಾಪ್ಗೆ ತೋರ್ ಈಸ್ ಕಿಂಗ್ ಆಫ್ ಮೈಸೂರು ಗಾಯ್ಸ್ ಇನ್ನೊಂದು ಸ್ವಲ್ಪ ಹುಷಾರಾಗಿರ್ರಿ ಇಲ್ಲೇ ಕಿವ್ಯಾಗ ಬಂದು ಏನೇನೋ ಕೇಳ್ತಿರ್ತಾರೆ ನಿಮಗೆ ಡ್ರಗ್ಸ್ ಬೇಕು ಏನೇನೋ ಮಾಡ್ತಿರ್ತಾರೆ ಹುಷಾರಾಗಿರಿ ಯಾರು ಹೋಗಬೇಡಿ ನೋಡಿ ಏನೇನೋ ಮಾಡ್ತಿದ್ದಾರೆ ಏನೋ ಶಾಪಿಂಗ್ ಮಾಡತ್ತಾರ ನೋಡ್ರಿ ಬರ್ರಿ ಪ್ರೈಸ್ ಮಾತ್ರ ಭಾಳ ಐತಿ ಆದಷ್ಟು ತೊಗೊಂಬರೋದು ಬೇರೆ ಕಡೆ ಬೆಟರ್ 30 ರೂಪಾಯಿಗೆ 6 ಪೀಸ್ ಚೆನ್ನಾಗಿದೆ ತಿನ್ಬೋದು 30 ರೂಪೀಸ್ ಗಾಯ್ಸ್ ಇವಾಗ ನೋಡಿ ಹುಡುಗರೆಲ್ಲ ರೆಡಿ ಆಗಿದ್ದೀವಿ ಹೋಗ್ತಾ ಇದ್ದೀವಿ ನಿನ್ನೆ ಬಂದ್ವಿ ಇನ್ನೊಂದು ಎಷ್ಟು ಮಧ್ಯಾಹ್ನ ಎಷ್ಟು ಬಂದ್ವಿ ಒಂದು ಗಂಟೆಗೆ ಬಂದ್ವಿ ಒಂದು ಸ್ವಲ್ಪ ಪಾರ್ಕ್ ಮತ್ತೆ ಮಾಲ್ ರೋಡ್ ಶಾಪಿಂಗ್ ಮಾಡಿದ್ವಿ ಇವತ್ತು 2ನೇ ದಿನ ಜಿಪ್ ಲೈನ್ ಸೋಲಾಂಗ್ ವ್ಯಾಲಿ ಮತ್ತು ವಸಿಷ್ಠ ಕುಮಾರ್
ಸೋಲಾಂಗ್ ವೆಲಿ ಜಿಪ್ಲೈನ್ ಜಿಪ್ಲೈನು ಮತ್ತೆ ವಸಿಷ್ಠಕೊಂಡ ಹೋಗ್ತಾ ಇದೀವಿ. ನೋಡಿಲ್ಲ ಅಂದ್ರೆ ಇಲ್ಲಿ ನೋಡಿಲ್ಲ ಹುಡುಗರೆಲ್ಲ ರೆಡಿ ಆಗ್ತಾ ಇದಾರೆ. ನಿಮ್ಗೆ ಮುಂದೆ ಎಲ್ಲ ತೋರಿಸ್ತೀನಿ ನೋಡ್ರಿ. ನಮ್ಮ ಚಾನಲ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ. ಅಲ್ಲೆಲ್ಲ ಇಲ್ಲಿ ಬರೋರಿದ್ರೆ ಇಲ್ಲಿ ಬರೋರಿದ್ದ 3-4 ಜಾಕೆಟ್ ತಗೊಂಬರ್ರಿ. ಚಡ್ಡಿ ಅಂತೂ ಒಣಗಲ್ಲ. ನಮ್ಮ ಚಡ್ಡಿ ಹಾಕಿ ಒಳಗಡೆ ಥಂಡಿಗೆ ಆದ್ರೂ ನಾವು ಥಂಡಿಗೆ ಅವು ಆಯ್ತಾ. ಅಲ್ಲಿ ನೆಕ್ಸ್ಟ್ ಸಿಗಮ್ಮ. ಬೈ ಬೈ ಗೈಸ್. ಹುಡುಗರೆಲ್ಲ ರೆಡಿ ಆಗಿದ್ದಾರೆ. ಹೋಗ್ತಾ ಇದೀವಿ ನೋಡಿ. ಎಲ್ಲ ರೆಡಿ ಆಗಿದ್ದಾರೆ. ಇಲ್ಲೆಲ್ಲ ಕೂತಿದ್ದಾರೆ. ಹೋಗ್ತಾ ಇದೀವಿ ಒಬ್ಬೊಬ್ಬರ ಟಿಟಿಯಲ್ಲಿ. ಅಲ್ಲೇ ಒಂದು ನಾಷ್ಟ ಮಾಡ್ತೀವಿ. ಅಲ್ಲೇ ಸಿಗುವ.